ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ ವಿಚಾರ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದು, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿದ್ದಾರೆ, ಹೀಗಾಗಿ ದೆಹಲಿಗೆ ಹೋಗಿದ್ದಾರೆ. ಇದಕ್ಕೆ ಯಾವ ವಿಶೇಷ ಅರ್ಥಗಳು ಕಲ್ಪಿಸುವುದು ಬೇಡ ಎಂದು ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಇರುತ್ತಾರೆ. ಬಿಜೆಪಿಯವರು ಸುಖ ಸುಮ್ಮನೆ ಏನ್ ಆಗುತ್ತದೆ ಎಂದು ಕಾಯುತ್ತಿದ್ದಾರೆ ಎಂದರು. ಬಿಜೆಪಿಯವರು ಯಾವಾಗಲೂ ಪರಿಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ. ಹೀಗಾಗಿ ಇಂತಹ ಸಂದರ್ಭಗಳನ್ನು ಅವರು ಕಾಯುತ್ತಿರುತ್ತಾರೆ. ನಂತರ ಕೈಗೆ ಸಿಕ್ಕಿದ್ದ ದ್ರಾಕ್ಷಿ ಹುಳಿ ಎಂದು ಹೇಳಿಕೊಂಡು ಹೋಗುತ್ತಾರೆ. ಇದು ಕೂಡ ಅಷ್ಟೇ ಎಂದು ತಿಳಿಸಿದರು. ಅಸ್ಸಾಂಗೆ ಅಬ್ಸರ್ವರ್ ಆಗಿ ಎಐಸಿಸಿ ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ ನನ್ನ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿರೋದು. KPCC ಅಧ್ಯಕ್ಷರಾಗಿದ್ದರೆ AICC ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅಲ್ಲ, ಸಿಎಂ ಕುರ್ಚಿಯ ವಿಚಾರದ ಚರ್ಚೆಗಳ ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. 2028ವರೆಗೂ ಸಿದ್ದರಾಮಯ್ಯವರು ಇರ್ತಾರ ಅನ್ನುವಂಥದ್ದು ಈಗ ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಬಿಜೆಪಿ ಡೌಟ್ ಇದೆ ಪರ್ಟಿಕ್ಯುಲರ್ಲಿ. ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವ ಸರ್ಕಾರ ರಚನೆ ಮಾಡಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೋ ಅಂತ ನೋಡ್ತಾ ಇದ್ದಾರೆ. ಮತ್ತು ಅವರು ದ್ರಾಕ್ಷಿ ಹುಡಿ ಅಂದ್ಬಿಟ್ಟು ಆಚೆಗೆ ಹೋಗ್ತಾರೆ. ಈಗ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಗುಡುಮಾನಹಳ್ಳಿಯಲ್ಲೂ ಸಹ, ವರುಣಾ ಕ್ಷೇತ್ರದಲ್ಲೂ ಸಹ ಗ್ರಾಮಸ್ಥರು ಅಧಿಕಾರಿಗೆ ಹೀಗೆ ಜನರು ಸಂಯಮದಿಂದ ಇರಬೇಕು. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.